ಚನ್ನರಾಯಪಟ್ಟಣ ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಸದುಪಯೋಗವಾಗಬೇಕು. ಮೊಬೈಲ್ ತೊರೆದು ಗ್ರಂಥಾಲಯಕ್ಕೆ ಬನ್ನಿ ಎಂದು ಪುರಸಭೆ ಅಧ್ಯಕ್ಷ ಬನಶಂಕರಿ ರಘು ಕರೆ ನೀಡಿದ್ದಾರೆ. ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಹೇಮವಾಣಿ ಪ್ರಕಾಶನ, ಹೇಮಾವತಿ ಆಫ್ಸೆಟ್ ಪ್ರಿಮಿಯರ್ಸ್ ವತಿಯಿಂದ ನಡೆದ ಗ್ರಂಥಾಲಯ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಉನ್ನತ ಹುದ್ದೆಗಳನ್ನು ಯುವಕರು ಹಿಡಿಯುವಲ್ಲಿ ಗ್ರಂಥಾಲಯ ಸಹಕಾರಿಯಾಗಿದೆ. ಜ್ಞಾನದ ದೇಗುಲ ಗ್ರಂಥಾಲಯ ಎಂದರು. ಶಿಕ್ಷಣ ಇಲಾಖೆಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಸುಧಾಕರ್ ಮಾತನಾಡಿ, ಪುಸ್ತಕ ಒಳ್ಳೆಯ ಸಂಗಾತಿ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತ ಗೋಕಾಕ್ ಪುಟ್ಟಣ್ಣ ಮಾತನಾಡಿ, ಅಜ್ಞಾನವನ್ನು ದೂರ ಮಾಡಿ ಆಪತ್ಕಾಲದಲ್ಲಿ ನೆರವಿಗೆ ಬರುವುದು ಜ್ಞಾನ. ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಗ್ರಂಥಗಳ ಅಧ್ಯಯನಶೀಲರಾಗಿ ಸ್ನೇಹಿತರು, ನೆಂಟರು ಕೈಬಿಟ್ಟರೂ ನಿಮ್ಮ ಜ್ಞಾನದ ಬುತ್ತಿನ ಸಮಾಜದಲ್ಲಿ ಬದುಕಲು ದಾರಿಯಾಗುತ್ತದೆ. ಗ್ರಂಥಾಲಯದಿಯದ ಎಷ್ಟೋ ಜನರ ಸರ್ಕಾರಿ ಉದ್ಯೋಗಗಳನ್ನು ಪಡೆದುಕೊಂಡಿದ್ದು, ವಿದ್ಯಾರ್ಥಿಗಳು ಗ್ರಂಥಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದರು. ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪುಸ್ತಕ ಬಹುಮಾನ ನೀಡಲಾಯಿತು. ಗ್ರಂಥಾಲಯದ ಉತ್ತಮ ಓದುಗ ಪ್ರಶಸ್ತಿ ನೀಡಿ ನಂದೀಶ್ ಅವರನ್ನು ಗೌರವಿಸಲಾಯಿತು. ಹಿರಿಯ ಪತ್ರಿಕಾ ವಿತರಕ ಸೈಕಲ್ ರಂಗನಾಥ್, ರಾಜ್ಕುಮಾರ್, ಅಭಿಮಾನಿ ಬಳಗದ ಸಂಘದ ರೇವಣ್ಣ, ರಾಮಚಂದ್ರು, ದಿನೇಶ್, ಮಹೇಶ್, ಆರೋಗ್ಯ ಇಲಾಖೆಯ ನಂದೀಶ್, ಗ್ರಂಥಪಾಲಕ ದೇವರಾಜ್, ತೇಜಸ್, ಜಯರಾಮ್ ಮುಂತಾದವರಿದ್ದರು. ಇವತ್ತು ಗ್ರಂಥಾಲಯ ಸಪ್ತಾಹವನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ನಮ್ಮ ಆಡು ಭಾಷೆ, ಮಾತಾಡು ಭಾಷೆ, ಮಾತೃಭಾಷೆ ಕನ್ನಡ. ತಾಯಿ ಭುವನೇಶ್ವರಿಗೆ ನಾವು ಒಂದು ಗೌರವ ಸಲ್ಲಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಮುತ್ತಕ್ಕೂ ನಾವು ಸಲ್ಲಿಸಬೇಕು. ಯಾಕೆಂತಂದರೆ ಯಾವತ್ತೂ ಕನ್ನಡನ ಅವಮಾನ ಮಾಡಬಾರ್ದು, ಅವಹೇಳನ ಮಾಡಬಾರ್ದು, ಅಸಹ್ಯ ಮಾಡಬಾರ್ದು. ಯಾಕೆಂತಂದರೆ ನಾವು ಹುಟ್ಟಿರೋದು ಕನ್ನಡ ನಾಡಿನಲ್ಲಿ. ನಾವು ಮೊದಲಾಗಿ ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಯಾಕೆಂತಂದರೆ ಇಂಗ್ಲೀಷು ಇರಬೇಕು. ಯಾಕೆಂದರೆ ನಮ್ಮ ಲೈಫು, ನಮ್ಮ ಉದ್ಯೋಗ, ಈ ಒಂದು ಇದರಲ್ಲಿ ಇಂಗ್ಲೀಷು ನಮಗೆ ಇರಬೇಕು. ಯಾಕೆ ನಮ್ಮ ಫ್ಯೂಚರು, ನಾವು ಯಾವುದೇ ಒಂದು ಉದ್ಯೋಗಕ್ಕೆ ಹೋದಾಗ ಅದು ನಮಗೆ ಬೇಕಾಗೆ. ಮತ್ತು ಬಳಗವನ್ನು ಕಟ್ಟಿ ಅವರು ಲಕ್ಷ್ಮೀನಾರಾಯಣ ಏಕಾಗ್ರತೆಯಿಂದ ನೀವು ಅಧ್ಯಯನ ಮಾಡಬೇಕು ಅಂತ. ಆ ಥರ ಈ ಅವರು ನೌಕರಿ ಹೋಗಲಿಲ್ಲ, ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾನು ಮಾಡಲೇಬೇಕು, ಇನ್ನಾಗಲೇಬೇಕು, ನನ್ನ ಜೀವನದ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ರೀತಿ ಹೇಳಿ ಮಾಡಿದಂಥವ್ರು ಇಂಥವ್ರು ಪ್ರತಿ ವರ್ಷವೂ ಇರ್ತಾರೆ. ನಾನು ಆಗಲೇ ಮಾತಾಡ್ತಾ ಹೇಳ್ತಿದ್ದೆ, ವಿಧಾನಸೌಧದಿಂದ ಎಲ್ಲ ಇಲಾಖೆಗಳು ಉನ್ನತ ಅಧಿಕಾರಿಗಳನ್ನ ಪಡ್ಕೊಂಡಿದ್ದಾರೆ ಅಂತ. ಇಂತಹ ಒಂದು ಸ್ಥಳ ಈ ಪಾವಿತ್ರತೆಯ ಸ್ಥಳ. ಇದನ್ನು ಯಾವ ರೀತಿ ಹೋಲಿಸ್ಬೇಕು, ಇಲ್ಲ ಯಾವ ರೀತಿ ಸಂದೇಶಗಳು. ಪ್ರೆಸೆಂಟು ನಾನು ವಿದ್ಯಾ ದರ್ಜೆ ಸಹಾಯಕನಾಗಿ ಮಟ್ನಮಲೆ ಪಬ್ಲಿಕ್ ಹಾಸ್ಪಿಟಲ್ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ನಿಜ ಹೇಳ್ಬೇಕು ಅಂದರೆ 2018ರಿಂದ. ಆಲ್ಮೋಸ್ಟ್ ಅಲ್ಲಿ ಇರೋರಿಗೆಲ್ಲರೂ ಗೊತ್ತಿರುತ್ತೆ. ಅವ್ರು ಇನ್ನೊಂದೇ ಒಂದು ಹೇಳ್ಬಿಡ್ತೀನಿ. ನೆಕ್ಸ್ಟ್ ಟೈಮು ಬೇರೆಯವ್ರು ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತಾಡ್ತಾರೆ. 2018ರಲ್ಲಿ ನಾನು MSW ಮುಗಿದಾಗ ಏನು ಮಾಡ್ಬೇಕು ಅನ್ನೋ ಒಂದು ಸ್ಟಾರ್ಟ್ ಇತ್ತು. ಪ್ರೈವೇಟ್ ಕಂಪ್ನಿಯಲ್ಲಿ ಇರ್ಬೇಕಾದ್ರೆ HR ವರ್ಕ್ ಮಾಡ್ತಿದ್ದೆ. ಆಮೇಲೆ ಯೋಚನೆ ಮಾಡಿದೆ, ಈಗ ಯಾಕೋ ಪ್ರೈವೇಟಲ್ಲಿ ವರ್ಕ್ ಮಾಡಿದ್ರೆ ಲೈಫ್ ಆಗಲ್ಲ, ಏನಾದ್ರು ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸೆಕೆಂಡ್ ಟಾಟೆ ಯೋಚನೆ ಮಾಡಿದ್ರೆ ಡೈರೆಕ್ಟಾಗಿ ಬಿಟ್ಕೊಂಡೆ. 2019 ಸೆಪ್ಟೆಂಬರ್ ಟೈಮಲ್ಲಿ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಓದಿ ಒಂದು 3-4 ತಿಂಗಳಾಗಿತ್ತು ಅಷ್ಟೇ. ಮೈಸೂರು ಯೂನಿವರ್ಸಿಟಿ ನಾನು ಓದ್ತಿದ್ದು. ಕರ್ನಾಟಕಕ್ಕೆ ದೊಡ್ಡ ಲೈಬ್ರರಿ ನಮ್ಮ ಮೈಸೂರು ಯೂನಿವರ್ಸಿಟಿಲಿರುತ್ತೆ. ಅದು ಸ್ಟೋರಿ ಆಮೇಲೆ ಹೇಳ್ತೀನಿ ವಾಪಸ್ಸು. ಓದ್ತಿದ್ದೆ. 3 ತಿಂಗಳಾದ್ಮೇಲೆ ಕೊರೋನಾ ಬಂದ್ಬಿಟ್ಟು 2020 ಜನವರಿಯಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಬಿಟ್ಟಾದ್ಮೇಲೆ ಮೈಸೂರಿನ ಫುಲ್ ಏನು ಲಗೇಜ್ ಇತ್ತು ಅದೆಲ್ಲ ನೆತ್ಕೊಂಡು ಇಲ್ಲಿಗೆ ಬಂದಿದ್ದು, ಅಂದರೆ ನಮ್ಮ ಮನೆಗೆ. ಅಲ್ಲಿಂದ ಅದಾದಮೇಲೆ ನಮ್ಮ ಚನ್ನರಾಯಪಟ್ಟಣದ ಲೈಬ್ರರಿ ಇತ್ತು ಅಂತ ಗೊತ್ತಿತ್ತು. ಆದರೆ ಅಷ್ಟೊಂದು ಓಪನ್ ಆಗ್ತಿದೆಯೇನೋ ಅದೆಲ್ಲ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಬಂದಾಗ 8:30ಯಿಂದ ಸ್ಟಾರ್ಟು, 12 ಗಂಟೆಗೆ ಕ್ಲೋಸು, ಮತ್ತು 4 ಗಂಟೆಗೆ ಓಪನ್ ಆದರೆ ಮತ್ತೆ 8 ಗಂಟೆಗೆ ಕ್ಲೋಸು, ಈ ಥರ ಟೈಮಿಂಗ್ಸ್ ಇದ್ದಿದ್ದು. ಆವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ಲೈಬ್ರರಿ ಚೆನ್ನಾಗಿದೆ, ಚೆನ್ನಾಗೂ ಓದ್ತಿದೆ. ಆದರೆ ನಾವು ಹೋಗ್ಬೇಕಾದ್ರೆ ಭಾರಿ ಕಷ್ಟ ಇರ್ತಿತ್ತು. ಯಾಕಪ್ಪ ಅಂದರೆ ಟೈಮಿಂಗ್ಸು ಅಷ್ಟೊಂದೇನು ಇರಲಿಲ್ಲ. ಇವಾಗಾದರೆ ಪ್ರೆಸೆಂಟು ನಮ್ಮ MLA ಸಾಹೇಬರು ಏನೋ ಒಂದು ರಿಸರ್ವೇಷನ್ ಕೊಡೋದ್ರಿಂದ ಈಗ ಗೌರ್ಮೆಂಟ್ ಹಾಲಿಡೇಸ್ ದಿನವೂ ಎಲ್ಲ ದಿನವೂ ಓಪನ್ ಆಗ್ತಿದೆ. ಆದರೆ ನಾವು ಓದಬೇಕಾದ್ರೆ ಆ ಥರ ಏನೂ ಇರಲಿಲ್ಲ. ವಾರದಲ್ಲಿ 2-3 ರಜೆಗಳು, 2 ರಜೆಗಳಂತೂ ಬಂದೇ ಬರೋ. ಒಂದು ತಿಂಗಳಲ್ಲಿ 8 ರಜೆಗಳಂತೂ ಬಂದಿರೋವು. ಮಿಕ್ಕಿ ಟೈಮನ್ನು ಓದ್ಕೋಬೇಕಾಯಿತು. ಆ ಥರ ಇರೋದು. ಅವಾಗ ಎಲ್ಲೂ ಹೊರಗೆ ಹೋಗ್ತಿರಲಿಲ್ಲ. ಇವಾಗಾದರೂ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಲೈಬ್ರರಿ ಅಂತ ಓಪನ್ ಇದೆ. ಅವಾಗ ಅದು ಇರ್ತಿರಲಿಲ್ಲ. ಅಂಥ ಕಷ್ಟ ಸಿಚುವೇಶನು. ಮತ್ತು ದೇವರಾಸರಿಗೂ ಅಷ್ಟೇ. ಅಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ನೋಡಿದ್ರಲ್ಲ, ಅಲ್ಲಿ ಒಂದು ವಾಶ್ರೂಮ್ ಸಮಸ್ಯೆ ತುಂಬ ಇತ್ತು ಪಾಪ. ಅವ್ರು ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಆ ಥರ ಇತ್ತು. ಅದು ವಾಶ್ರೂಮ್ ಕೂಡ ರೆಡಿ ಆಯಿತು. ಅದು ಕೂಡ ಅವರೇ ಕಾರಣ ಪಾಪ. ದೇವರಾಜ್ ಸರು ನನಗೆ ಗೊತ್ತಿರೋಂಗೆ ತುಂಬ ಒಳ್ಳೆ ಸರ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅವ್ರಿಗೆ ಹುಡುಗರು ಒಳ್ಳೇದು ಮಾಡಬೇಕು ಅನ್ನೋ ತುಂಬ ಇದೆ.
ಈಗ ನಾನು ಮತ್ತೆ ನಮ್ಮ ಹಿಂದೆ ಮೈಸೂರು ಯೂನಿವರ್ಸಿಟಿಲಿ ಓದ್ತಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಯಾವ ಥರ ಇತ್ತು ಅಂದರೆ ಏನಾರು ಒಂದು ಚೂರು ರಜಾ ಡಿಕ್ಲೇರ್ ಆಗ್ಬೇಕಾದ್ರೆ ಯಾರೋ ಸಣ್ಣದಾಗ ಒಂದು ಸ್ಟ್ರೈಕ್ ಮಾಡಿಬಿಟ್ರೆ ಸಾಕಾಯ್ತು, ಇಮಿಡಿಯೇಟ್ಲಿ ಕ್ಲೋಸು. ಓಪನ್ ಮಾಡಿ ಅಂತ ಹೇಳಿದರೆ ಮೇಲ್ಗಡೆಯಿಂದ ಆರ್ಡರ್ ಕೊಟ್ಟು ಕ್ಲೋಸ್ ಮಾಡೋಕ್ಕೆ ಇವ್ರು ಆಡ್ರು, ಮತ್ತೆ ಓಪನ್ ಮಾಡ್ರಪ್ಪ ಅನ್ನೋದಕ್ಕೆ ಮೇಲ್ಗಡೆಯಿಂದ ಇವರು ಪರ್ಮಿಷನ್ ಕೊಡಬೇಕು, ಅಲ್ಲರೂ ಓಪನ್ ಮಾಡೋಣ ಅಂತ ವಾಪಸ್ ಕಳಿಸೋರು. ಆದರೆ ಸರ್